ರೌಂಡ್ ಕಿರೋ ತಿಂಡಿಗಳು ಮನೇಲಿ ಮಾಡೋದು. ದೋಸೆ, ಇಡ್ಲಿ, ಚಪಾತಿ, ಪೂರಿ, ಪೂರಿ ಪೂರಿ, ಪೂರಿ ಸರಿನಾ? ಮತ್ತೆ ಈ ಮೊಬೈಲ್ ಯಾವ ಆಕಾರದಲ್ಲಿ ಐತೆ? ಸರಿನಾ? ಎರಡು ಬದಿಗಳು ಒಂದು ಸಮ, ಈ ಕಡೆ ಬದಿ ಈ ಕಡೆ ಒಂದು ಸಮ ಇರೋದ್ರಿಂದ ಆಯತ ಅಂತೀವಿ. ಸರಿನಾ? ಈಗ ಮೊಬೈಲ್ ಯಾವ ಇದೈತೆ? ಆಯತ. ಮತ್ತೆ ಈಗ ಬುಕ್ಕು ಬುಕ್ಕು ಆಯತ. ಬುಕ್ಕು ಸುಧಾ ಆಯತದಲ್ಲಿ ಐತೆ. ಗೊತ್ತಾಯ್ತಾ? ಮತ್ತೆ ಈಗ ಈ ನನ್ನ ಕೈ ಬಳೆ ಯಾವ ಯಾವ ಶೇಪ್ ಅಲ್ಲಿ ಇದೆ, ಆಕಾರದಲ್ಲಿದೆ? ವೃತ್ತ. ಯಾವ ತರ ಐತೆ? ವೃತ್ತ. ನಿಮ್ಗೆಲ್ಲ ಈಗ ಆಕಾರಗಳ ಬಗ್ಗೆ ಪರಿಚಯ ಆಯ್ತಲ್ವಾ? ನಾನೀಗ ಒಬ್ಬೊಬ್ಬನೇ ಕೇಳಲಾ? ಇದು ಯಾವ ಆಕಾರ? ವೃತ್ತ. ಯಾವ ಆಕಾರ ಇದು? ವೃತ್ತ. ವೆರಿ ಗುಡ್. ಇದು ಯಾವ ಆಕಾರ? ಚೌಕ. ಯಾವ ಆಕಾರ ಇದು? ಚೌಕ. ವೆರಿ ಗುಡ್. ಇದು ಯಾವ ಆಕಾರ? ಆಯತ. ಯಾವ ಆಕಾರ? ಆಯತ. ಯಾವ್ದಿದು? ಆಯತ. ಹಾಗಾದ್ರೆ ಇದು ಯಾವ ಆಕಾರ ಇದು? ತ್ರಿಭುಜ. ಯಾವ ಆಕಾರ? ತ್ರಿಭುಜ. ಓಕೆ. ಇದು ಯಾವುದು ಆಕಾರ? ಕೋನ. ಯಾವ್ದಿದು? ಕೋನ. ಕೋನ ಆಕಾರ ಇದು. ಅರ್ಥ ಆಯ್ತಾ? ಮತ್ತೆ ಇದು ಇವೆರಡು ಯಾವ ಆಕಾರದಲ್ಲಿವೆ? ಹೇಳ್ಕೊಟ್ನಲ್ಲ. ಯಾವ ಆಕಾರ ಇದು? ಮರ್ತ್ಬಿಟ್ರಾ? ಕೆಳಗಡೆ ಚೌಕಾಕಾರದಲ್ಲಿದೆ, ಮೇಲ್ಗಡೆ ಕೋನ್ ಇದೆ. ಇದು ಏನೇಳಿ? ಪಿರಮಿಡ್. ಪಿರಮಿಡ್. ಇದು ಯಾವ ಆಕಾರ ಇವೆರಡುವೆ? ಪಿರಮಿಡ್. ಆಯ್ತಾ? ಓಕೆ. ಇದು ಯಾವ ಆಕಾರ? ಚೌಕ. ಚೌಕಕ್ಕೆ ಉದಾಹರಣೆ ಏನು? ಮನೇಲಿ ಏನಿರುತ್ತೆ ಸಮಯ ನೋಡಕ್ಕೆ? ಗಡಿಯಾರ. ಗಡಿಯಾರ. ನಾವು ಗಡಿಯಾರ ನೋಡ್ಬೇಕು ಅಂದ್ರೆ ಚೌಕಾಕಾರದಲ್ಲಿ ಇರುತ್ತೆ. ಸರಿನಾ? ಮತ್ತೆ ಇದೇನು ಅಂದ್ರೆ ಅಳತೆ ಮಾಡೋದು. ಅಳತೆ ಮಾಡೋದು. ಹೌದಾ? ಈಗ ಅಳತೆ ಮಾಡೋದ್ರಿಂದ ನೋಡಿ, ಯಾವುದು ಕೆಳಗಿರುತ್ತೆ ಅದು ತುಂಬಾ ಭಾರ ಇರುತ್ತೆ, ಮೇಲ್ಗಡೆ ಇದ್ರೆ ಅದು ಹಗುರವಾಗಿದೆ ಅಂತ. ಏನಂತ ಅರ್ಥ? ಇದು ನೋಡಿ, ಇದು ತುಂಬಾ ಜಾಸ್ತಿ ಸಾಮಾನಾಕಾರದಿಂದ ಕೆಳಗಡೆ ಐತೆ ಅಲ್ವಾ? ಈಗ ಅದರಲ್ಲಿ ಒಂದ್ ಎರಡು ಎತ್ಕೊಳ್ಳಿ. ಎರಡು ಎತ್ತಿದ್ರಾ? ಈಗ ಇದ್ರಲ್ಲಿ ಜಾಸ್ತಿ ಸಾಮಾನು ಇರೋದ್ರಿಂದ ಇದು ಕೆಳಗಡೆ ಬಂತು, ಅದು ಹಗುರ ಆಯ್ತು. ಏನಾಯ್ತು? ಹಗುರ ಆಯ್ತು. ಅಲ್ವಾ? ಈಗ ಫುಲ್ ಅದ್ರಲ್ಲಿ ಒಂದ್ ಎತ್ತಿ. ಈಗ ಸಮನಾತ್ವಾ? ಎರಡು ಈ ತರ ಹೋಗ್ತಿದ್ವಾ? ಇಲ್ಲ, ಇದ್ರಲ್ಲಿ ಒಂದು ಜಾಸ್ತಿ ಇದೆ. ನಿಮ್ಗೆ ಸರಿ ಕುತ್ಕೊಳ್ಳಿ. ಅಲ್ಲ, ಅಣ್ಣ ವಿಡಿಯೋ ಮಾಡಿದ ಸಮಾನ ಆಯ್ತಾ? ಇಲ್ಲ ಅಲ್ವಾ? ಈಗ ಅಲ್ಲಿಗೆ ಒಂದು ಹಾಕಿದ್ರೆ ಏನಾಗುತ್ತೆ? ಸರಿನಾ? ಈಗ ಅದು ಕೆಳಗಡೆ ಇರೋದ್ರಿಂದ ತುಂಬಾ ಭಾರ ಇದೆ, ಇದು ಹಗುರ ಆಗಿದೆ. ಅರ್ಥ ಆಯ್ತಾ? ಇಲ್ಲೊಂದು ಹಾಕಿದ್ರೆ ಏನಾಗುತ್ತೆ? ಈಗ ಸಮ ಬರ್ತಿದ್ಯಾ? ಅಲ್ಲಿಗೂ ಒಂದು ಹಾಕ್ಬೇಕು, ಸಮ ಬರ್ಬೇಕು. ಇದು ತುಂಬಾ ಭಾರ ಆಯ್ತು, ಅದು ಹಗುರ ಆಯ್ತು. ಇದು ತುಂಬಾ ಭಾರ ಆಯ್ತು, ಅದು ಹಗುರ ಆಯ್ತು. ಕೆಳಗಡೆ ಇದ್ರೆ ಇದು ತುಂಬಾ ಭಾರ ಇದೆ ಅಂತ, ಅದು ಮೇಲ್ಗಡೆ ಇದ್ರೆ ತುಂಬಾ ಹಗುರ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಈಗ ಎಲ್ಲ ಸಾಮಾನು ಎತ್ಕೊಂಡ್ಬಿಡೋಣ ಕೆಳಗಡೆಗೆ. ಎತ್ಬಿಡಿ. ಈಗ ಎರಡು ಸಮ ಇದೆ ಅಲ್ವಾ? ಈಗ ಇದ್ರಲ್ಲಿ ನಾನು ಏನು